ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಾ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯತಾನ್ ಸಮವೇತಾನ್ ಕುರುನಿತಿ. 25. ವಿವರಣೆ. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಕೌರವ ಸೈನ್ಯವನ್ನು ತೋರಿಸುವ ಬಗ್ಗೆ ಹೇಳಲಾಗಿದೆ. ಭೀಷ್ಮ, ದ್ರೋಣಾಚಾರ್ಯ ಮತ್ತು ಇತರ ರಾಜರು ನಿಂತಿದ್ದ ಜಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪಾರ್ಥ, ಇಲ್ಲಿ ಸೇರಿರುವ ಕುರುಗಳನ್ನು ನೋಡು ಎಂದು ಹೇಳಿದನು. ಇಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿರುವ ತನ್ನ ಎದುರಾಳಿಗಳನ್ನು ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡಿದನು. ಇದು ಅರ್ಜುನನ ಗೊಂದಲವನ್ನು ಪರಿಹರಿಸಲು ಕೃಷ್ಣನು ಮಾಡಿದ ಪ್ರಯತ್ನವನ್ನು ತೋರಿಸುತ್ತದೆ. ಇಲ್ಲಿ ಪಾರ್ಥ ಎಂದರೆ ಅರ್ಜುನ. ಸಾರಾಂಶ. ಈ ಶ್ಲೋಕವು ಕೃಷ್ಣನು ಅರ್ಜುನನಿಗೆ ಕೌರವ ಸೈನ್ಯವನ್ನು ತೋರಿಸುವ ಬಗ್ಗೆ ವಿವರಿಸುತ್ತದೆ. ಇದು ಕೃಷ್ಣನು ಅರ್ಜುನನ ಗೊಂದಲವನ್ನು ಪರಿಹರಿಸಲು ಮಾಡಿದ ಪ್ರಯತ್ನವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಾಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ. 26. ಶ್ವಶುರಾನ್ ಸುಹೃದಶ್ಚೈವ ಸೇನಾಯೋರುಭಯೋರಪಿ. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿ ನೋಡಿದವರ ಬಗ್ಗೆ ಹೇಳಲಾಗಿದೆ. ಅರ್ಜುನನು ಎರಡೂ ಸೈನ್ಯಗಳಲ್ಲಿ ತನ್ನ ತಂದೆ, ತಾತ, ಶಿಕ್ಷಕರು, ತಾಯಿಯ ಚಿಕ್ಕಪ್ಪ, ಸಹೋದರರು, ಸೋದರ ಸಂಬಂಧಿಗಳು, ಪುತ್ರರು, ಸೋದರಳಿಯರು, ಅಜ್ಜ ಸೋದರಳಿಯರು, ಸ್ನೇಹಿತರು, ಮಾವ ಮತ್ತು ಹಿತೈಷಿಗಳನ್ನು ನೋಡಿದನು. ಇಲ್ಲಿ ಅರ್ಜುನನು ತನ್ನ ಕುಟುಂಬ ಸದಸ್ಯರು ಮತ್ತು ಗುರುಗಳು ಯುದ್ಧದಲ್ಲಿ ಭಾಗವಹಿಸುತ್ತಿರುವುದನ್ನು ನೋಡಿ ದುಃಖಿತನಾದನು. ಇದು ಅರ್ಜುನನ ಗೊಂದಲ ಮತ್ತು ಯುದ್ಧದ ಬಗ್ಗೆ ಅವನ ಆತಂಕವನ್ನು ಹೆಚ್ಚಿಸಿತು. ಈ ಶ್ಲೋಕವು ಅರ್ಜುನನು ಯುದ್ಧಭೂಮಿಯಲ್ಲಿ ಕಂಡ ಸಂಬಂಧಗಳ ಬಗ್ಗೆ ಅವನ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಅರ್ಜುನನು ಯುದ್ಧಭೂಮಿಯಲ್ಲಿ ನೋಡಿದ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ. ಇದು ಅರ್ಜುನನ ಗೊಂದಲ ಮತ್ತು ಯುದ್ಧದ ಬಗ್ಗೆ ಅವನ ಆತಂಕವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.